ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ನಾನು ಈಗ ಯಾವ ಟಾಪಿಕ್ ಜೊತೆಗೆ ಬಂದಿದ್ದೇನೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹೌದು, ಈಗ ತಾನೇ ಶುರುವಾಗಿರೋ IPL ಬೆಟ್ಟಿಂಗ್. ಕ್ರಿಕೆಟ್ ಆಗಿರ್ಬೋದು, ಯಾವುದೇ ಒಂದು ಗೇಮ್ ಆಗಿರ್ಬೋದು, ಆಟದ ರೂಪದಲ್ಲಿ ನೋಡಿ, ಆಟನ ಎಂಜಾಯ್ ಮಾಡಿ, ಹಾಗೆ ಬೆಟ್ಟಿಂಗ್ ಅನ್ನ ಕಟ್ಟೋಕ್ ಹೋಗ್ಬೇಡಿ. ಯಾಕೆ ಈ ಒಂದು ಸ್ಟೋರಿನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ದುಡ್ಡು ಕೊಟ್ಟು ಬೆಟ್ಟಿಂಗ್ ಆಡಿ ಅದರಲ್ಲಿ ಬಹಳಷ್ಟು ದುಡ್ಡು ಕಳ್ಕೊಂಡಿದ್ದಾರೆ. ದುಡ್ಡು ಕಳ್ಕೊಂಡು ಬೀದಿಗೆ ಬರಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ಇನ್ನೂ ಕೆಲವರು ಸೂಸೈಡು, ಆಮೇಲೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಅದರಿಂದ ಸಾಕಷ್ಟು ಸಾಲನ ಮಾಡ್ಕೊತಾರೆ. ಆ ಸಾಲನ ತೀರ್ಸೋಕಾಗದೆ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ನೀವೇನೋ ಹೋಗ್ಬಿಡ್ತೀರಾ, ನಿಮ್ಮ ಫ್ಯಾಮಿಲಿ ಬೀದಿಗೆ ಬರುತ್ತೆ ಅಲ್ವಾ. ನೀವೊಬ್ರು ಬೆಟ್ಟಿಂಗ್ ಆಡ್ತೀರಾ, ಹಾಗೆ ನಿಮ್ಮ ಫ್ಯಾಮಿಲಿ ಏನ್ ಮಾಡೋದು ಅಲ್ವಾ. ನಿಮ್ಮ ಫ್ಯಾಮಿಲಿ ಯಾವುದೇ ತಪ್ಪು ಮಾಡಿರೋದಿಲ್ಲ, ಆದ್ರೂ ಸಹಿತ ನೀವು ಬೆಟ್ಟಿಂಗ್ ಆಡಿ ನೀವು ಸೋತಿರ್ತೀರಾ. ಹಾಗೆ ನೀವು ಒಬ್ಬರೇ ಓಡೋಗ್ಬಿಡ್ತೀರಾ ಅಲ್ವಾ. ಹಾಗೆ ನೀವು ಓಡೋದ್ರೆ ನಿಮ್ಮಷ್ಟಕ್ಕೆ ಬಿಟ್ಬಿಡ್ತಾರ. ನಿಮ್ ಫ್ಯಾಮಿಲಿಗೆ ಬರ್ತಾರೆ, ಮನೆಯವ್ರಿಗೆ ಟಾರ್ಚರ್ ಅನ್ನ ಕೊಡ್ತಾರೆ. ಅವಾಗ ಅವ್ರೆಲ್ಲಿ ಹೋಗೋದು? ಚಿಕ್ಕ ಮಕ್ಳು ಇರತ್ತೆ, ತಾಯಿ ತಂದೆ ಇರ್ತಾರೆ, ಹೆಂಡತಿ ಇರ್ತಾರೆ ಅಲ್ವಾ. ಈ ತರ ಎಲ್ಲ ಪ್ರಾಬ್ಲಮ್ಸ್ ತುಂಬಾ ಕ್ರಿಯೇಟ್ ಆಗತ್ತೆ. ಬೆಟ್ಟಿಂಗ್ ಇಂದ ಸಾಕಷ್ಟು ಕಷ್ಟನ ಅನುಭವಿಸಿರುವಂತ ಫ್ಯಾಮಿಲಿ ಸಾಕಷ್ಟಿದೆ. ಸೊ ದಯವಿಟ್ಟು ಆ ತರ ಯಾವುದೇ ಒಂದು ಆಟ ಇದೆ ಅಂತ ಅಲ್ಲ, ಪ್ರತಿಯೊಂದು ಆಟನ ಆಡ್ತಿರ್ಬೋದು. ದುಡ್ಡನ್ನ ಕಟ್ಟಿ ಬೆಟ್ಟಿಂಗ್ ಅಂತ ಮಾತ್ರ ಯಾರು ದಯಮಾಡಿ ಆಡೋಕ್ ಹೋಗ್ಬೇಡಿ. ಈ ತರ ಆಡಿರೋ ಬೆಟ್ಟಿಂಗಿನ ಸಾಕಷ್ಟು ಸ್ಟೋರಿಗಳನ್ನ ನಾನು ನೋಡಿದೆ. ತುಂಬಾ ಬೇಜಾರಂತ ಅನ್ಸುತ್ತೆ. ಯಾಕೆ ಅಂದ್ರೆ ಬೆಟ್ಟಿಂಗ್ ಆಡಿರೋ ಫ್ಯಾಮಿಲಿಯಲ್ಲಿ ಅವ್ರ ತಾಯಿ ತಂದೆ ಕಣ್ಣೀರು, ಹಾಗೆ ಹೆಂಡತಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರತ್ತೆ. ಆ ಮಕ್ಕಳು ಸಹಿತ ಎಷ್ಟೊಂದು ಗುಳಾಡ್ತಾ ಇರ್ತಾರೆ. ಅವಕ್ಕೆ ಏನೋ ಗೊತ್ತಿರಲ್ಲ, ಏನಪ್ಪಾ ಇದು ಸ್ಟೋರಿ ಅಂತಾನೆ ಗೊತ್ತಿರಲ್ಲ. ಆದ್ರೂ ಸಹಿತ ಚಿಕ್ಕ ಮನಸ್ಸಲ್ಲಿ ದೊಡ್ಡದಾಗಿ ಯೋಚನೆ ಮಾಡೋ ಅಂತ ಸ್ಥಿತಿಗೆ ನೀವು ತರಬೇಡಿ. ಅವರು ಥಿಂಕ್ ಮಾಡೋಕೆ ಏನು ಅವ್ರಿಗೆ ಮೆಂಟಲಿ ಪ್ರಿಪೇರ್ ಇರಲ್ಲ. ನಾವು ದೊಡ್ಡವರು ಕಷ್ಟ ಪಡೋದು ನೋಡಿ, ನಾವು ಕಣ್ಣೀರ್ ಹಾಕೋದನ್ನ ನೋಡಿ ಆ ಮಕ್ಕಳು ಕೂಡ ಆಗ್ತದೆ. ಹಾಗೆ ಆ ಮಕ್ಕಳಿಗೂ ಅದು ಮನಸ್ಸಿನ ಮೇಲೆ ಪರಿಣಾಮವನ್ನ ತರುವಂತ ಒಂದು ಸ್ಥಿತಿಗೆ ಬರುತ್ತೆ. ಹಾಗೆ ಅವ್ರಿಗೆ ಸಾಕಷ್ಟು ಕಷ್ಟನ ಎದುರಿಸುವಂತ ದಾರಿಲಿ ಅವ್ರನ್ನ ತಂದ್ಬಿಟ್ಬಿಡತ್ತೆ ನೀವು ಆಡಿರುವಂತ ಒಂದು ಬೆಟ್ಟಿಂಗು. ಸೊ ಹಾಗಾಗಿ ಬೆಟ್ಟಿಂಗ್ ಅನ್ನ ದಯಮಾಡಿ ಆಡ್ಬೇಡಿ. ಈ IPL ಬೆಟ್ಟಿಂಗ್ ಬಗ್ಗೆ ಮಾತಾಡಲು ಬಂದೆ ಸ್ನೇಹಿತರೆ. ಬೆಟ್ಟಿಂಗ್ ಇಂದ ನೀವೇನೋ ಓಡ್ ಹೋಗ್ತೀರಾ, ಓಕೆ, ಓಡೋಗಿ ಏನ್ ಸಾಧನೆ ಮಾಡ್ತೀರಾ ಅಲ್ವಾ. ಅದನ್ನ ಬಿಟ್ಟು ಫ್ಯಾಮಿಲಿಗೋಸ್ಕರ ದುಡೀರಿ. ಇವತ್ತು 100 ರೂಪಾಯಿ ದುಡಿದ್ರೆ ನೆಮ್ಮದಿಯಾಗಿರ್ತೀರಲ್ವಾ. ಈ ತರ ಕೆಟ್ಟದನ್ನ ಮಾಡ್ಕೊಂಡು ಲೈಫನ್ನ, ನಿಮ್ಮ ಲೈಫ್ನು ಹಾಳು ಮಾಡ್ಕೊಂಡು, ಮಕ್ಕಳು ಮನೆ ಎಲ್ಲರ ಲೈಫು ಕೂಡ ಬೀದಿಗೆ ಬಂದ್ರೆ ಅದನ್ನ ಸುಧಾರಿಸ್ಕೊಳ್ಳುವಂತ ಶಕ್ತಿ ಅವ್ರಲ್ಲಿ ಉಳಿದಿರೋದಿಲ್ಲ. ಯಾಕಂದ್ರೆ ನೀವು ಮಾಡಿ ಹೋಗಿರುವಂತ ಸಾಲನೇ ತೀರ್ಸೋಷ್ಟರಲ್ಲಿ ಅವ್ರ ಜೀವನ ಮುಗ್ದೋಗ್ಬಿಡತ್ತೆ. ದಯಮಾಡಿ ಬೆಟ್ಟಿಂಗ್ ಅನ್ನ ಆಡಕ್ ಹೋಗ್ಬೇಡಿ. ಈ ಬೆಟ್ಟಿಂಗ್ ಅನ್ನುವಂತ ಒಂದು ಪದವನ್ನ ದಯಮಾಡಿ ಸ್ಟಾಪ್ ಮಾಡಿ. ಎಲ್ಲ ಒಂದು ಫ್ಯಾಮಿಲಿ, ಯಾವ ಕಷ್ಟದಲ್ಲಿರುವಂತ ಫ್ಯಾಮಿಲಿಗಳ ಪರವಾಗಿ ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೇನೆ. ದಯಮಾಡಿ ಯಾರು ಬೆಟ್ಟಿಂಗ್ ಆಡಬೇಡಿ. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಗೇಮ್ಸ್ ಅನ್ನ ನೋಡಿ ಎಂಜಾಯ್ ಮಾಡಿ. ಹಾಗೆ ಫ್ಯಾಮಿಲಿ ಜೊತೆಗೆ ಕುಳಿತುಕೊಂಡೇ ನೀವೆಲ್ಲ ಗೇಮ್ಸ್ ಗಳನ್ನ ನೋಡ್ಕೊಂತ ಕೂತ್ಕೊಳ್ಳಿ. ಅವರು ನಿಮ್ ಜೊತೆಗೆ ಖುಷಿ ಪಡ್ತಾರೆ. ಆಟದ ರೂಪದಲ್ಲಿ ಮಾತ್ರನೇ ನೋಡಿ. ಯಾರು ಇದನ್ನ ದುಡ್ಡು ಕೊಟ್ಟು ನಿಮ್ಮ ಜೀವನಕ್ಕೆ ಪ್ರಾಬ್ಲಮ್ ಅನ್ನ ತಂದ್ಕೊಳಕ್ ಹೋಗ್ಬೇಡಿ. ದಯಮಾಡಿ ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ, ಒಂದು ಒಳ್ಳೆಯದನ್ನ ಮಾಡಿ, ನಿಮ್ಮ ಮನೆಗೆ ನಿಮ್ಗೋಸ್ಕರ ಮಾತ್ರ ದುಡೀರಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ಆಗಿ ನೀವು ದುಡ್ಡನ್ನ ಖರ್ಚು ಮಾಡಿ. ಅದನ್ನ ಬಿಟ್ಟು ಈ ತರ ಗೇಮ್ ಆಡಿ, ಬೆಟ್ಟಿಂಗ್ ಆಡಿ ಹಣನ ಕಳೆದುಕೊಳ್ಳೋಕ್ ಹೋಗ್ಬೇಡಿ. ಹಣದ ಜೊತೆಗೆ ನಿಮ್ಮ ಪ್ರಾಣ, ಮಾನ ಮತ್ತು ನಿಮ್ಮ ಮನೆಯವರ ನೆಮ್ಮದಿ ಎಲ್ಲವನ್ನು ಕಳೆದುಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಕೇಳ್ತಾ ಇರೋದು. ಇದು ಒಂದು ಎಲ್ಲರಿಗೂ ಬೆಟ್ಟಿಂಗ್ ಆಡುವವರಿಗೆ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಬಹುದು. ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ದಯಮಾಡಿ ಬೆಟ್ಟಿಂಗ್ ಆಡೋಕ್ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನ್ ಮಾಡುವಂತ ವಿಡಿಯೋ 4 ಜನರಿಗೆ ಯೂಸ್ ಆಗತ್ತೆ ಅಂತ ಅನ್ಕೋತಾ ಇದ್ದೇನೆ. ಯೂಸ್ ಆಗತ್ತೆ ಅನ್ನೋದಾದ್ರೆ ಯೂಸ್ಫುಲ್ ಅಂತ ಒಂದು ಕಮೆಂಟ್ ಅನ್ನ ಕೊಡಿ. ಹಾಗೇನೆ ಶೇರ್ ಮಾಡಿ. ಧನ್ಯವಾದಗಳು.